ಅತ್ತೆ ಸೊಸೆಯರ ನಡುವಿನ ಜಾಣತನದ ಆಟ. ಮನೆಯಲ್ಲಿ ಅತ್ತೆ ಮತ್ತು ಅವರ ಇಬ್ಬರು ಮಕ್ಕಳು ಅನುಜ್ ಮತ್ತು ರೋಹನ್ ಸೇರಿ ತಮ್ಮ ಸೊಸೆಯಂದಿರಿಗೆ ಒಂದು ಪಾಠ ಕಲಿಸಲು ನಿರ್ಧರಿಸುತ್ತಾರೆ. ಮರುದಿನ ಸಂಜೆ ಅಡುಗೆ ಮನೆಯಿಂದ ಪಾತ್ರೆ ತೊಳೆಯುವ ಶಬ್ದ ಕೇಳಿಬರುತ್ತದೆ. ಇದನ್ನು ಕೇಳಿದ ಸೊಸೆಯಂದಿರು, ನಾವು ಇನ್ನೂ ಅಡುಗೆ ಮನೆಗೆ ಹೋಗಿಯೇ ಇಲ್ಲ, ಆಗಲೇ ಪಾತ್ರೆ ತೊಳೆಯುವ ಶಬ್ದ ಎಲ್ಲಿಂದ ಬರುತ್ತಿದೆ ಎಂದು ಆಶ್ಚರ್ಯಪಟ್ಟು ನೋಡಲು ಹೋಗುತ್ತಾರೆ. ಅಲ್ಲಿ ಗಂಡಂದಿರು ಪಾತ್ರೆ ತೊಳೆಯುತ್ತಿರುತ್ತಾರೆ ಮತ್ತು ವಯಸ್ಸಾದ ಅತ್ತೆ ಪಾರ್ವತಿ ಅಡುಗೆ ಮಾಡುತ್ತಿರುತ್ತಾರೆ. ಇದನ್ನು ನೋಡಿ ಸೊಸೆಯಂದಿರಿಗೆ ತುಂಬಾ ನಾಚಿಕೆಯಾಗುತ್ತದೆ. ಅವರು, ನೀವೆಲ್ಲ ಇದೇನು ಮಾಡುತ್ತಿದ್ದೀರಾ ಎಂದು ಕೇಳುತ್ತಾರೆ. ಅದಕ್ಕೆ ಅತ್ತೆ, ನಿಮ್ಮಿಬ್ಬರಿಂದ ಪಾತ್ರೆ ತೊಳೆಯಲು ಆಗುವುದಿಲ್ಲ, ಅಡುಗೆಯೂ ಮಾಡಲು ಆಗುವುದಿಲ್ಲ. ಅದಕ್ಕೆ ನಾವೇ ಈ ಕೆಲಸ ಮಾಡಿಕೊಂಡರೆ ರಾತ್ರಿಯ ಊಟವಾದರೂ ಸಿಗುತ್ತದೆ ಎಂದುಕೊಂಡೆವು. ನೀವು ಹೋಗಿ ವಿಶ್ರಾಂತಿ ತಗೊಳ್ಳಿ ಎನ್ನುತ್ತಾರೆ. ತಮ್ಮ ತಪ್ಪಿನ ಅರಿವಾದ ಸೊಸೆಯಂದಿರು ಕ್ಷಮೆ ಕೇಳಿ, ತಾವೇ ಇನ್ನು ಮುಂದೆ ಇಲ್ಲ ಕೆಲಸ ಮಾಡುವುದಾಗಿ ಹೇಳಿ ಅವರನ್ನು ಹೊರಗೆ ಕಳುಹಿಸುತ್ತಾರೆ. ಹೊರಗೆ ಬಂದ ಅತ್ತೆ ಮತ್ತು ಮಕ್ಕಳು ತಮ್ಮ ಉಪಾಯ ಯಶಸ್ವಿಯಾಯಿತೆಂದು ನಗುತ್ತಾರೆ. ಹೊಸ ಸೊಸೆ ಜೂಲಿ ಮತ್ತು ಅತ್ತೆಯ ನಡುವಿನ ಜಗಳ. ಮತ್ತೊಂದು ಕಡೆಯಲ್ಲಿ ಹಿತಾಂಶ್ ಎಂಬ ಯುವಕ ಜೂಲಿ ಎಂಬ ಮಾಡರ್ನ್ ಹುಡುಗಿಯನ್ನು ಮದುವೆಯಾಗಿ ಮನೆಗೆ ಕರೆದುಕೊಂಡು ಬರುತ್ತಾನೆ. ಆದರೆ ಅತ್ತೆಗೆ ಈ ಮದುವೆ ಇಷ್ಟವಿರುವುದಿಲ್ಲ. ಅವರು ಅವಳನ್ನು ಸೊಸೆಯಾಗಿ ಒಪ್ಪಿಕೊಳ್ಳಲು ನಿರಾಕರಿಸುತ್ತಾರೆ. ಆದರೆ ಜೂಲಿ ಧೈರ್ಯವಾಗಿ, ನಿಮ್ಮ ಒಪ್ಪಿಗೆಯಿಂದ ನನಗೇನು ಫರಕ ಬೀಳುವುದಿಲ್ಲ, ಕಾನೂನುಬದ್ಧವಾಗಿ ನಾನೇ ನಿಮ್ಮ ಸೊಸೆ ಎಂದು ಹೇಳಿ ಆರತಿ ತಟ್ಟೆ ತರಲು ಹೇಳುತ್ತಾಳೆ. ಅತ್ತೆ ಇಷ್ಟವಿಲ್ಲದಿದ್ದರೂ ಅವಳನ್ನು ಮನೆಗೆ ಬರಮಾಡಿಕೊಳ್ಳುತ್ತಾರೆ. ಮರುದಿನ ಬೆಳಗ್ಗೆ 10 ಗಂಟೆಯಾದರೂ ಹೊಸ ಸೊಸೆ ಎದ್ದಿರುವುದಿಲ್ಲ. ಇದರಿಂದ ಕೋಪಗೊಂಡ ಮಾವ ಮತ್ತು ಅತ್ತೆ ಅವಳನ್ನು ಜೋರಾಗಿ ಕೂಗಿ ಕರೆಯುತ್ತಾರೆ. ಜೂಲಿ ಹೊರಗೆ ಬಂದಾಗ ಅತ್ತೆ ಮಾವ ತರಾಟೆಗೆ ತೆಗೆದುಕೊಳ್ಳುತ್ತಾರೆ. ಜೂಲಿ ತನ್ನ ಗಂಡ ಹಿತಾಂಶ್ನನ್ನು ಕರೆದು, ನಿಮ್ಮ ತಂದೆಗೆ ನನ್ನೊಂದಿಗೆ ಮರ್ಯಾದೆಯಿಂದ ಮಾತನಾಡುವುದನ್ನು ಕಲಿಸಿ ಎನ್ನುತ್ತಾಳೆ. ಹಿತಾಂಶ್ ಕೂಡ ತನ್ನ ತಂದೆಗೆ ಜೂಲಿ ಹೇಳಿದ್ದನ್ನು ಕೇಳುವಂತೆ ಹೇಳುತ್ತಾನೆ. ನಂತರ ಅತ್ತೆ ಅಡುಗೆಯ ಲಿಸ್ಟ್ ಕೊಟ್ಟು, ಇವತ್ತು ನೀನು ಇದೆಲ್ಲ ಅಡುಗೆ ಮಾಡಬೇಕು ಮತ್ತು ಕಿಚನ್ ಸ್ವಚ್ಛಗೊಳಿಸಬೇಕು ಎನ್ನುತ್ತಾರೆ. ಅದಕ್ಕೆ ಜೂಲಿ ನೇರವಾಗಿ ನಿರಾಕರಿಸಿ, ನಾನು ಅಡುಗೆಯೂ ಮಾಡುವುದಿಲ್ಲ, ಸ್ವಚ್ಛತೆಯನ್ನು ಮಾಡುವುದಿಲ್ಲ. ನಾನು ಈ ಮನೆಗೆ ಸೊಸೆಯಾಗಿ ಬಂದಿದ್ದೇನೆಯೇ ಹೊರತು ಕೆಲಸದವಳಾಗಿ ಅಲ್ಲ. ಇಂದಿನಿಂದ ನಿಮ್ಮ ಜೀವನ ಬದಲಾಗಲಿದೆ. ನಾದಿನಿ ಮನೆ ಸ್ವಚ್ಛಗೊಳಿಸಬೇಕು ಮತ್ತು ಅತ್ತೆ ನನ್ನಿಷ್ಟದ ಅಡುಗೆ ಮಾಡಬೇಕು ಎಂದು ಆದೇಶಿಸುತ್ತಾಳೆ. ದೊಡ್ಡ ಸೊಸೆ ಅವಳಿಗೆ ಸಂಸ್ಕಾರದ ಬಗ್ಗೆ ಹೇಳಲು ಬಂದಾಗ ಜೂಲಿ ಅವಳ ಮಾತನ್ನು ಕೇಳುವುದಿಲ್ಲ. ಕೊನೆಗೆ ಅತ್ತೆ ಕೋಪದಿಂದ, ನಿನ್ನನ್ನು ಮಹಡಿಯಿಂದ ತಳ್ಳಿಬಿಡುತ್ತೇನೆ ಎಂದು ಬೆದರಿಸಿದಾಗ ಜೂಲಿ ಜಾಣತನದಿಂದ ತನ್ನ ಫೋನ್ ತೋರಿಸಿ, ನೀವು ಆಡಿದ ಎಲ್ಲಾ ಮಾತುಗಳು ಇದರಲ್ಲಿ ರೆಕಾರ್ಡ್ ಆಗಿವೆ ಎಂದು ಅತ್ತೆಗೆ ಶಾಕ್ ನೀಡುತ್ತಾಳೆ. ಅತ್ತೆ ಸೊಸೆಯರ ನಡುವಿನ ಜಾಣತನದ ಆಟ. ಮನೆಯಲ್ಲಿ ಅತ್ತೆ ಮತ್ತು ಅವರ ಇಬ್ಬರು ಮಕ್ಕಳು ಅನುಜ್ ಮತ್ತು ರೋಹನ್ ಸೇರಿ ತಮ್ಮ ಸೊಸೆಯಂದಿರಿಗೆ ಒಂದು ಪಾಠ ಕಲಿಸಲು ನಿರ್ಧರಿಸುತ್ತಾರೆ. ಮರುದಿನ ಸಂಜೆ ಅಡುಗೆ ಮನೆಯಿಂದ ಪಾತ್ರೆ ತೊಳೆಯುವ ಶಬ್ದ ಕೇಳಿಬರುತ್ತದೆ. ಇದನ್ನು ಕೇಳಿದ ಸೊಸೆಯಂದಿರು, ನಾವು ಇನ್ನೂ ಅಡುಗೆ ಮನೆಗೆ ಹೋಗಿಯೇ ಇಲ್ಲ, ಆಗಲೇ ಪಾತ್ರೆ ತೊಳೆಯುವ ಶಬ್ದ ಎಲ್ಲಿಂದ ಬರುತ್ತಿದೆ ಎಂದು ಆಶ್ಚರ್ಯಪಟ್ಟು ನೋಡಲು ಹೋಗುತ್ತಾರೆ. ಅಲ್ಲಿ ಗಂಡಂದಿರು ಪಾತ್ರೆ ತೊಳೆಯುತ್ತಿರುತ್ತಾರೆ ಮತ್ತು ವಯಸ್ಸಾದ ಅತ್ತೆ ಪಾರ್ವತಿ ಅಡುಗೆ ಮಾಡುತ್ತಿರುತ್ತಾರೆ. ಇದನ್ನು ನೋಡಿ ಸೊಸೆಯಂದಿರಿಗೆ ತುಂಬಾ ನಾಚಿಕೆಯಾಗುತ್ತದೆ. ಅವರು, ನೀವೆಲ್ಲ ಇದೇನು ಮಾಡುತ್ತಿದ್ದೀರಾ ಎಂದು ಕೇಳುತ್ತಾರೆ. ಅದಕ್ಕೆ ಅತ್ತೆ, ನಿಮ್ಮಿಬ್ಬರಿಂದ ಪಾತ್ರೆ ತೊಳೆಯಲು ಆಗುವುದಿಲ್ಲ, ಅಡುಗೆಯೂ ಮಾಡಲು ಆಗುವುದಿಲ್ಲ. ಅದಕ್ಕೆ ನಾವೇ ಈ ಕೆಲಸ ಮಾಡಿಕೊಂಡರೆ ರಾತ್ರಿಯ ಊಟವಾದರೂ ಸಿಗುತ್ತದೆ ಎಂದುಕೊಂಡೆವು. ನೀವು ಹೋಗಿ ವಿಶ್ರಾಂತಿ ತಗೊಳ್ಳಿ ಎನ್ನುತ್ತಾರೆ. ತಮ್ಮ ತಪ್ಪಿನ ಅರಿವಾದ ಸೊಸೆಯಂದಿರು ಕ್ಷಮೆ ಕೇಳಿ, ತಾವೇ ಇನ್ನು ಮುಂದೆ ಇಲ್ಲ ಕೆಲಸ ಮಾಡುವುದಾಗಿ ಹೇಳಿ ಅವರನ್ನು ಹೊರಗೆ ಕಳುಹಿಸುತ್ತಾರೆ. ಹೊರಗೆ ಬಂದ ಅತ್ತೆ ಮತ್ತು ಮಕ್ಕಳು ತಮ್ಮ ಉಪಾಯ ಯಶಸ್ವಿಯಾಯಿತೆಂದು ನಗುತ್ತಾರೆ. ಹೊಸ ಸೊಸೆ ಜೂಲಿ ಮತ್ತು ಅತ್ತೆಯ ನಡುವಿನ ಜಗಳ. ಮತ್ತೊಂದು ಕಡೆಯಲ್ಲಿ ಹಿತಾಂಶ್ ಎಂಬ ಯುವಕ ಜೂಲಿ ಎಂಬ ಮಾಡರ್ನ್ ಹುಡುಗಿಯನ್ನು ಮದುವೆಯಾಗಿ ಮನೆಗೆ ಕರೆದುಕೊಂಡು ಬರುತ್ತಾನೆ. ಆದರೆ ಅತ್ತೆಗೆ ಈ ಮದುವೆ ಇಷ್ಟವಿರುವುದಿಲ್ಲ. ಅವರು ಅವಳನ್ನು ಸೊಸೆಯಾಗಿ ಒಪ್ಪಿಕೊಳ್ಳಲು ನಿರಾಕರಿಸುತ್ತಾರೆ. ಆದರೆ ಜೂಲಿ ಧೈರ್ಯವಾಗಿ, ನಿಮ್ಮ ಒಪ್ಪಿಗೆಯಿಂದ ನನಗೇನು ಫರಕ ಬೀಳುವುದಿಲ್ಲ, ಕಾನೂನುಬದ್ಧವಾಗಿ ನಾನೇ ನಿಮ್ಮ ಸೊಸೆ ಎಂದು ಹೇಳಿ ಆರತಿ ತಟ್ಟೆ ತರಲು ಹೇಳುತ್ತಾಳೆ. ಅತ್ತೆ ಇಷ್ಟವಿಲ್ಲದಿದ್ದರೂ